ಇನ್ನು ಕಾಲೇಜ್ಗೆ ಹೋಗ್ತಾಳೆ ನಮ್ಮ ಈ ಸ್ನೇಹ. ಹ್ಞೂನಮ್ಮ, ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ನೋಡು. ಮದುವೆ ಆದ್ರೂ ಇನ್ನೂ ಓದಿಸ್ತಾ ಇದ್ದಾನೆ ನೋಡಮ್ಮ. ಎಂಥ ಒಳ್ಳೆ ಗಂಡ ಸಿಕ್ತಾ ನೋಡಮ್ಮ ತಾಯಿ. ಹ್ಞೂ ನೋಡಮ್ಮ, ನೀನು ಓದಲಿಲ್ಲ ಏನಿಲ್ಲ, ಮದುವೆಗಿನ್ನ ಮುಂಚೆನೇ ಬಿಟ್ಕೊಕೊಂಡು ಇಂಥವೆಲ್ಲ ಮಾಡ್ಕೊಂಡೆ ನೋಡಿ. ಇವತ್ತು ಅವಳು ಮದುವೆ ಆದ್ರೂ ಓದ್ತಾ ಇದ್ದಾಳೆ. ಎಂಥ ಬುದ್ಧಿವಂತಿ. ಹೆಣ್ಮಕ್ಳು ಬುದ್ಧಿವಂತರಾದ್ರೆ ಮಾತ್ರ. ಅಪ್ಪ ಸದ್ಯ ಬಸ್ ಐತೆ, ನಾನು ಬಸ್ ಓತೋ ಏನೋ ಅಂತೇಳಿ ಗಬ 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 ಇಕ್ಕೊಂಡು ಒಂದೊಂದಿಟ್ಟು ಅದೇ ಬಂದೆ. ಇವಳು ಅಬ್ಬೂಮಿ ತಂಗಿ ಭವ್ಯ ಅಂತ. ಇವಳೇನೆ ಅಬ್ಬೂಮಿ ತಂಗಿ. ಹೌದೇನು ಅಮ್ಮ, ನನಗೆ ಇವಾಗ ಇವ್ರನ್ನೆಲ್ಲ ನೋಡಿದರೆ ನನಗೂ ಓದಬೇಕಾಗಿತ್ತು ಅಂತ ಅನ್ನಿಸ್ತೈತೆ ಕಣಮ್ಮ. ಇವರೆಲ್ಲ ಕಾಲೇಜ್ಗೆ ಹೋಗೋದು ನೋಡಿದ್ರೆ ನಾನು ಓದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತೈತೆ. ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ. ನಾನು ಹೇಳ್ದೆ ಪಬ್ಳೆ ಮಗಳು ಓದಮ್ಮ ನಾವೇನೇನು ನಮಗೇನೇನು ಕಮ್ಮಿ ಆಗಿಲ್ಲ, ಯಾವುದ್ರಾಗೇನು ಆರಾಮಾಗಿ ಓದ್ಬೋದಾಗಿತ್ತು. ಅವ್ರ ಅಮ್ಮ ಏನಂತಾಳೆ, ಅವಳೇನೆ ಸೀಮೆಸೆ ಸಾಕೇನೆ ಓದಿಸ್ತಾಳೆ ಅಂತ ಅಂದಮೇಲೆ ನಾವು ಓದಿಸ್ತಿದ್ವಿ. ಇವಾಗ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಹೋಗು, ನೀನೊಬ್ಳು ಓದಿದರೆ ಇವತ್ತು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು. ಓದಲಿಲ್ಲ ಬಡ್ಕಂಡು ಓದಮ್ಮ ಅಂತ. ಏನು ಮಾಡೋಣ, ನನ್ನ ಹಣೆ ಬರ ನನಗೆ ಅಷ್ಟಕ್ಕಿತ್ತು ಅನಿಸುತ್ತೆ. ನನಗೆ ವಿದ್ಯೆನೇ ಇಲ್ಲ ಕಣಮ್ಮ. ವಿದ್ಯೆ ಇರಬೇಕು ಕಣಮ್ಮ. ಯಾರಿಗೇ ಆಗಲಿ ವಿದ್ಯೆ ಇದ್ದರೆ ಓದೋದಕ್ಕೆ ಇಷ್ಟಪಡ್ತಾರೆ. ಇವ್ರಿಗೆ ವಿದ್ಯೆ ಐತೆ, ಚೆನ್ನಾಗಿ ಓದ್ತಾಳೆ ಕಣಮ್ಮ ಇವಳು ಸ್ನೇಹ. ಇವಳು ಓದೋದು ನೋಡಿದ್ರೆ ನೋಡು ಹೆಂಗೆ ಹೋಗ್ತಾ ಇದ್ದಾಳೆ ಕಾಲೇಜ್ಗೆ. ಅದನ್ನ ನೆನೆಸ್ಕೊಂಡ್ರೆ ಆ ಲೈಫ್ ಮತ್ತೆ ಬರಲ್ಲ ಕಣಮ್ಮ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಜೀವನ. ನನಗೆ ಎಷ್ಟು ಚೆನ್ನಾಗಿ ಹೋಗ್ತಾ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಆ ಕಾಲೇಜ್ ಲೈಫು ಸ್ಕೂಲ್ ಲೈಫ್ ಅಂಬೋದು ಮತ್ತೆ ಬರಲ್ಲ ನಮ್ಮ ಜೀವನದಾಗೆ. ಓದೋದು ಒಂದೇ ಸತಿ, ದುಡಿಯೋದೇನು ಜೀವನ ಪೂರ್ತಿ ದುಡಿಬೋದು, ಜೀವನ ಪೂರ್ತಿ ಕೂಲಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಓದೋದು ಮಾತ್ರ ಅದು ಒಂದು ಸತಿ ಆ ಟೈಮ್ ಹೋಯ್ತು ಅಂತಂದರೆ ಮತ್ತೆ ಅದನ್ನು ಪಡ್ಕೊಳಕ್ಕಾಗಲ್ಲ. ಓದ್ಬೋದು, ಆದರೆ ಈಗ ಅಲ್ಲನ ಇವಾಗ ಎಲ್ಲಿ ಇಷ್ಟು ದಿನ ಬಿಟ್ಟು ಇವಾಗ ಎಲ್ಲಿ ಹೋಗಿ ನಾನು ಓದ್ದಂಗೆ. ಅವಾಗ ಕಂಟಿನ್ಯೂಸ್ನಾಗ ಹೋಗ್ಬೇಕಾರ್ಲೇ ಓದಿದ್ದು ಅಷ್ಟ್ರಾಗೆ ಐತೆ ಅಂಥದ್ರಾಗ ಇವಾಗ ಮತ್ತೆ ನಾನು ಓದ್ತೀನಿ ಅಂದರೆ ಆಗಲ್ಲ. ಅವಾಗ ನೋಡು ನಡೆಯೋ ಕಾಲದಾಗ ಓದ್ಬಿಡ್ಬೇಕು. ಓದಿ ಇವಾಗ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು. ಇವಳು ಇನ್ನೂ ನೋಡಿ ಹೆಂಗೆ ಓದ್ತಾ ಇದ್ದಾಳೆ. ಹಂಗಾರೆ ಕೆಲಸ ತಾಮ್ತಾಳೆ ಅನಿಸುತ್ತೆ ಕಣಮ್ಮ ಇವಳು. ತಾಮ್ತಾಳಮ್ಮ, ಚೆನ್ನಾಗೆ ಎಲ್ಲನ ಓದ್ತಾಳೆ ಅಂದಮೇಲೆ ಕೆಲಸ ತಾಮ್ತಾಳೆ. ಅವರೆಲ್ಲ 4 ಜನನೂ ಕೆಲಸ ತಗೊಂಡಾರೆ. ಅವರೆಲ್ಲನ ಭಾಳ ಚೆನ್ನಾಗಿ. ಅವ್ರ ಅತ್ತೆ ಬೇರೆ ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ. ಅತ್ತೆ ಮಾಮಂದು ಒಳ್ಳೆ ಕೆಲಸ, ಮಗಂದು ಒಳ್ಳೆ ಕೆಲಸ ಅಂತ ಹುಡ್ಗೊಂದು 40,000 ಸಂಬಳ ಅಂತೆ. ಕಾರ್ ತಾಂಡವ್ರಂತೆ. ಅಯ್ಯೋ 45,000 ಸಂಬಳ ಅಂತ ನೋಡು. ಅದಕ್ಕೆ ನೀವಾಗಲೂ ಓದಿಸ್ತಾ ಇದ್ದಾನೆ ಹೆಣ್ತಿನ. ನೋಡಮ್ಮ, ಇಂಥ ಮಾರಾಯ ಸಿಗ್ಬೇಕು ಯಾರಿಗ ಹೆಣ್ಮಕ್ಳಿಗೆ. ಮದುವೆ ಆದ್ರೂ ನಾವು ಓದಿಸ್ತೀವಿ ಎಂಬ ಅಂತ ನನ್ನ ಮಾರಾಯ ಸಿಕ್ಬಿಟ್ರೆ ಹೆಣ್ಮಕ್ಳದು ಪುಣ್ಯ. ಇವತ್ತು ನೋಡು ನೀನು ಎಂಥದ್ದು ಮಾಡ್ಕೊಂಡಮ್ಮಂಗೆ ಅವತ್ತಂದರೆ ಹೆಣ್ಮಕ್ಳು ಓದಿರೋ ಮಾತ್ರ ಒಂದು ಬೆಲೆ. ಇವತ್ತು ನೋಡು ನೀನು ಅವಳೇನು ಓದಿ ಏನಾಗ್ತಾಳೆ ಅಂತಿದ್ದೆ, ಇವತ್ತು ಓದಿ ಎಂಥ ಸೆನಕ್ಕೆ ಹೆಂಗೆ ಇದ್ದಾಳೆ. ನೋಡಿ ಸಂತೋಷ ಆಗುತ್ತೆ. ಬಾ ನನ್ನ ಪಕ್ಕನೇ ಕುತ್ಕೊಂಬಂತೆ. ಎಲ್ಲೋ ಹಿಂದಕ್ಕೆಲ್ಲ ಹೋಗ್ಬೇಡ ಅಲ್ಲಿ, ಸರಿನೇ? ನನ್ನ ಪಕ್ಕನೇ ಕುಕ್ಕ. ಅಲ್ಲಿ ನನ್ನ ಪಕ್ಕದಾಗೆ ಸೀಟ್ ಇರುತ್ತೆ. ನಾನು ನನ್ನ ಫ್ರೆಂಡ್ಗೆ ಹೇಳಿರ್ತೀನಿ ಅಲ್ಲಿ ಹಿಡ್ಕೊಂಬಕ್ಕೆ. ಅಲ್ಲಿ 3 ಕುಕ್ಕಬೋದು. ಅವಳು ಅಲ್ಲಿಂದ ಹಿಡ್ಕೊಂಡಿರ್ತಾಳೆ ಸೀಟು. ಅದಕ್ಕೇ ಬಾ ನನ್ನ ಪಕ್ಕದಲ್ಲೇ ಕುತ್ಕೊಂಬಂತೆ. ಸರಿ ಆಯ್ತಕ್ಕ. ಹೆಂಗೋ ನೀನು ನನಗೆ ಫ್ರೆಂಡ್ ಆಗಿಬಿಟ್ಟಲ್ಲ ದಿನಾನ. ನನಗೆ ಎಷ್ಟೋ ಆಸೆ ನಮ್ಮ ಅಕ್ಕ ಹೆಂಗಂತ ಹೇಳ್ತಿತ್ತು, ಸ್ನೇಹಕ್ಕನ ಫ್ರೆಂಡ್ ಮಾಡ್ಕ್ಯ ಸ್ನೇಹನ್ನ ಅಂತ. ನಾನು ಸರಿ ಆ ಅಕ್ಕ ಯಾಳೆ ನನಗೆ ಪರಿಚಯ ಆಗೈತೆ ಕಣೆ ಅಕ್ಕ ಅಂತೇಳಿ ನಾನು ನಮ್ಮ ಅಕ್ಕ ಅಂತ ಹೇಳ್ತಿದ್ದೆ. ಅಕ್ಕ ಪರಿಚಯ ಆಗೈತೆ ಸ್ನೇಹಕ್ಕಯ್ಯ ಅಂತ. ಏನಪ್ಪ ನಮ್ಮ ಮನೆ ಬರ ಥೋ. ಅಯ್ಯೋ ದೇವ್ರೆ. ಬಾ ಹೋಗಿ ಒಂದು 500 ರೂಪಾಯಿ ದುಡ್ಡು ಬಂದೈತಲ್ಲ, ಅದಕ್ಕೆ ಆತನ ತಕೊಂಬರ. ನಿನ್ನೇನು ಮಾಡೋಣ, ನಮ್ಮ ಮನೆ ಬರ ಇಷ್ಟೇ ಅಂತ ತಿಳ್ಕೋಬೇಕು. ಅಯ್ಯೋ ಓದಬೇಕಾಗಿತ್ತು ನೋಡಿ, ಓದಬೇಕಾಗಿತ್ತು ಅಂತ ಈಗ ಹೇಳಿರಿ ಅದೇನು ಇವಾಗ ಹಿಂದಕ್ಕೆ ಹೋಗಲ್ಲ. ಅಷ್ಟೇ ಮುಗೀತು. ನಿನ್ನ ಮುಂದಕ್ಕೆ ಹೋಗೋದು ನೋಡಬೇಕು. ಹಿಂದಕ್ಕೆ ಹೋಗಿರೋದು ಓತು. ಇನ್ನು ಮುಂದಕ್ಕೆ ಹೋಗ್ಬೋದು ನೋಡ್ಬೇಕೇ ಹೊರ್ತನು ಹಿಂದ್ಲದು ಏನು ಮಾಡೋಕ್ಕಾಗಲ್ಲ. ನಡೆದಿರೋದೇನು ಮಾಡೋಕ್ಕಾಗಲ್ಲ ಅಂತಾರಲ್ಲ ಹಂಗೆ. ನಡಿ ಹೋಗೋಣ. ನಾನು ಹಿಂಗೆ ಹೋಗ್ಬೋದಾಗಿತ್ತು ಕಾಲೇಜಿಗೆ. ನಾನು ಚೆನ್ನಾಗಿ ಓದ್ಬೋದಾಗಿತ್ತು. ಅಯ್ಯೋ ನಂತರ ಎಷ್ಟೋ ಜನ ಪಶ್ಚಾತ್ತಾಪ ಪಡೋರು ಇರ್ತಾರೆ ಏನೋ ಅನಿಸುತ್ತೆ. ನಂತರ ಕಾಲೇಜ್ ಬಿಟ್ಟು ಓದಿಲ್ದಂಗೆ ನಾವು ಆಮೇಲೆ ಅನಿಸುತ್ತೆ ನಾವು ಓದಬೇಕಾಗಿತ್ತು, ಒಂದೊಳ್ಳೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂತ ಆಮೇಲೆ ಅನಿಸುತ್ತೆ. ಕಷ್ಟ ಬಿದ್ದು ಮಾಡಿದಾಗ ಗೊತ್ತಾಗುತ್ತೆ. ಕಷ್ಟಪಡ್ತೀವಲ್ಲ ಆವಾಗ ಗೊತ್ತಾಗುತ್ತೆ ನಾವು ಓದಬೇಕಾಗಿತ್ತು, ಒಂದೊಳ್ಳೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂತ. ನನಗೆ ನೆನ್ನೆ ಸ್ಕೂಲಿಗೆ ಹೋಗಿದ್ದಕ್ಕೆ ಗೊತ್ತಾಯಿತು ಕಣಮ್ಮ. ಅಯ್ಯೋ ನಾವು ಓದಿ ಗನವಾಗ ಒಂದು ಯಾವುದೋ ನಮ್ಮ ಕಂಪ್ಯೂಟರ್ ಮುಂದೆ ಕೆಲಸ ತಗೋಬೋದಾಗಿತ್ತು. ಕಂಪ್ಯೂಟರ್ ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಯಾವುದನ್ನು ಒಳ್ಳೆ ಕಂಪ್ನಿಗೋ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಅನಿಸುತ್ತೆ. ಬಾ ಏನು ತಿಂಡಿ ತಿಂದೆ ಭವ್ಯ?
ನಮ್ಮ ಅಕ್ಕಯ್ಯ ದೋಸೆ ಮಾಡಿ ಚಟ್ನಿ ಮಾಡಿದ್ಲು. ಚಟ್ನಿ ನಮ್ಮ ಅಮ್ಮಯ್ಯ ಕಡಲೆಬೀಜ ಚಟ್ನಿ ಭಾಳ ಚೆನ್ನಾಗಿ ಮಾಡುತ್ತೆ. ಅದಕ್ಕೇನೆ ಅಮ್ಮ ಇಂಥ ಚಟ್ನಿ ಮಾಡಿ ಅವಳು ದೋಸೆ ಒಯ್ದಿದ್ಲು. ದೋಸೆ ತಿಂದು ಬಂದೆ ಅಕ್ಕ. ನೀನೇನು ತಿಂದೆ? ನಮ್ಮ ಮನೆಯಾಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ನಮ್ಮ ಅತ್ತೆಯವರೆಲ್ಲ ಬಂದಿದ್ರು, ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಿ ತಿನ್ಕೊಂಡು ಬಂದೆ. ಅವರೆಲ್ಲ ಇನ್ನು ಕೆಲಸಗಳು ಎದ್ದೇ ಇರೋದೆಲ್ಲ ಅವ್ರು ಮಾಡ್ಕೊಂತಾರೆ. ನಮ್ಮ ಅಜ್ಜಿ ಬೇರೆ ಐತಲ್ಲ, ಶಾಂತಜ್ಜಿ, ಅದಕ್ಕೇನೆ ಎಲ್ಲನ ಪಾತ್ರೆಗಳೆಲ್ಲ ಹಂಗೆ ಇಕ್ಕಿ ಬಂದೆ. ನಿಮ್ಮ ಅಕ್ಕನ ಎಲ್ಲ ಮಾಡ್ತಾಳಲ್ಲ ನೀನು ಬರೋಷ್ಟೊತ್ತಿಗೆ. ಅಪ್ಪ ನಮ್ಮ ಅಮ್ಮನ ಒಯ್ದಾರಲ್ಲ ಅವರು ಮಾಡ್ತಾರೆ. ನಮ್ಮ ಅಮ್ಮಯ್ಯ ಎಲ್ಲ ಬದುಕು ಮಾಡುತ್ತೆ. ನನಗೆ ಯಾತು ಇವಾಗ ಉಳಿಸಲ್ಲ. ನಾನು ಕಾಲೇಜಿಂದ ಬರತ್ತೆ ಎಲ್ಲ ಮಾಡುತ್ತೆ. ಯಾಕೆ ನೀನು ಯಾವ ಬಸ್ಸಿಗೆ ಬರ್ತೀಯ? ನನಗೆ 2 ಗಂಟೆಗೆ ಕಾಲೇಜ್ ಬಿಡುತ್ತೆ. ನಾನು 2:30 3 ಗಂಟೆ ಆಗುತ್ತೆ. 2:30 ಬಸ್ಸಿಗೆ ಬರ್ತೀನಿ. ನಂದು 2 ಗಂಟೆಗೆ ಅಕ್ಕ ಕಾಲೇಜ್ ಬಿಡೋದು. ನಾನು 2:30 ಬಸ್ಸಿಗೆ ಬರೋದು. ನಾನು ನಿನ್ನ ಹಿಂದಿರ್ತೀಯ, ನಮ್ಮ ಮುಂದಿರ್ತೀಯ ಹಿಂದಿರ್ತೀಯ ನೋಡಲ್ಲ. ನಿಂತಾಗೆ ಬರ್ತೀನಿ ಹೇಳಿ, ನಿನ್ನ ಜೊತೆಗೆ ನೀನು ಬರ್ತೀನಿ ಬರ್ಬೇಕಾರ್ಲನು. ನಮ್ಮದು 2 ಗಂಟೆಗೆ ಬಿಡೋದು ಕಾಲೇಜು. ಸರಿ ಆಯ್ತು ಹೇಳು. ಬಸ್ ಬಂತೇನಪ್ಪ? ಬಂತು ಬಸ್ಸು, ನಡಿ ಹೋಗೋಣ. ಬಂತು ಬಸ್ಸು, ಬಾ ಹೋಗೋಣ. ಇವ್ರು ಯಾಕೆ ನಮ್ಮ ಅಂಗಡಿ ತಕ್ಕ ಬರ್ತಾ ಇದ್ದಾರೆ? ಅಣ್ಣ, ಒಂದು ಅರ್ಧ ಕೆಜಿ ಸಕ್ಕರೆ, ಒಂದು ಅರ್ಧ ಕೆಜಿ ರವೆ ಕೊಡು, ಮತ್ತು ಒಂದು 1/4 ಕೆಜಿ ಮಿಕ್ಸು ಕ್ಯಾರೆಟು ಹುಳಿಕಾಯಿ ಕೊಡು. ಉಪ್ಪಿಟ್ಟು ಮಾಡೋಕ್ಕೆ ಒಂದು ಅರ್ಧ ಕೆಜಿ ರವೆ ಕೊಡು, ಒಂದು ಅರ್ಧ ಕೆಜಿ ಎಣ್ಣೆ ಕೊಡು. ಏನಮ್ಮ ಈ ಯಾಕೆ ಅರ್ಧ ಕೆ ಜಿ ತಗೊಂಡು ಹೋಗ್ತಾ ಇದ್ದೀರಾ? ನೀವು ಯಾವತ್ತು ಅರ್ಧ ಕೆ ಜಿ ತಗೊಂಡು ಹೋಗೋರು ಅಂತಾರ ಅಲ್ವಲ್ಲ. ಅಂಗಡಿಗೆ ಬರ್ತಾ ಇರಲಿಲ್ಲಮ್ಮ. ಇವತ್ತು ಹೊಸ್ದಾಗಿ ನಾನು ಇಷ್ಟು ದಿವಸ ಆಗೈತೆ ಅಂಗಡಿ ಇಕ್ಕಿ, ಎಂದೆಂದೂ ಗೊತ್ತಿರಲಿಲ್ಲ. ಇವತ್ತು ಬಂದಿದ್ರೆ ಅರ್ಧ ಕೆ ಜಿ ಅಂತೀರಾ. ನೀವೆಲ್ಲ ಕೆ ಜಿ ಗಟ್ಟಲೆ ತಗೊಂಡು ಹೋಗೋರು. ಯಾಕಮ್ಮ ಅರ್ಧ ಕೆ ಜಿ ತಗೊಂಡು ಹೋಗ್ತೀರಾ? ಅಣ್ಣ, ನಾವು ಎಷ್ಟು ಕೇಳ್ತೀವಿ ಅಷ್ಟು ಕೊಡೋಣ. ನಿಂಗೆ ಯಾಕೆ? ಅಲ್ಲ, ನಾವು ಅಂಗಡಿಗೆ ಇಷ್ಟು ದಿವಸ ಆಗೈತೆ. ನಮ್ಮ ಮೆಡಿ ಊರಾಗ್ಲಾರೆಲ್ಲ ಅಂಗಡಿಗೆ ಬಂದಿದ್ರು. ನೀವು ಯಾವುದಕ್ಕೂ ಏನಕ್ಕೂ ಗೊತ್ತಾ ಇರಲಿಲ್ಲ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಅವಾಗ ಅಣ್ಣ ನಡೆಯೋದು, ನಮ್ಮ ಮನೆಯಾಗೆಲ್ಲ ಟೌನ್ನಾಗೆ ತಂದಾಕಾರ, ಅದಕ್ಕೆ ಬರ್ತಿರ್ಲಿಲ್ಲ. ಇವಾಗ ಇನ್ನೇನು, ಇವಾಗ ಇಲ್ಲೇ ತಗೊಂತೀವಲ್ಲ, ಅದಕ್ಕೆ ಬಂದಿದ್ದೀವಿ. ಇವಾಗ ನಾವು ತಗೊಂಬ್ಲೇಬೇಕು, ಅನಿವಾರ್ಯ ತಗೊಂಬ್ಲೇಬೇಕಲ್ಲ, ಅದಕ್ಕೆ ಬಂದಿದ್ದೀವಿ ಕಣಣ್ಣ. ಇವಾಗ ಪುಟ್ಟ ಇಲ್ಲ, ನಾನು ನನ್ನ ಮಗಳು ಬೇರೆ ಇದ್ದೀವಿ, ಹೊರಗೆ ಮಾಡ್ಕೊಂಡು ಉಣ್ತೀವಿ ಹೇಳು. ಅದಕ್ಕೋಸ್ಕರನ ತಗೊಂಡು ಹೋಗೋಣ ಅಂತ ಬಂದ್ವಿ. ಕೊಡು ಒಂದು ಅರ್ಧ ಕೆ ಜಿ. ಅರ್ಧ ಕೆ ಜಿ ಎಣ್ಣೆ, ಅರ್ಧ ಕೆ ಜಿ ರವೆ, 1/4 ಕೆ ಜಿ ಮಿಕ್ಸ್ ತರಕಾರಿ ಇಂತೆ ನೋಡು. ಇನ್ಯಾತಮ್ಮ, ಇನ್ಯಾತು ಕೊಡಲಿ? ಅಮ್ಮ, ಟಮಾಟೆ ಹಣ್ಣು ತಗೋಬೇಕಾಯ್ತು ಕಣಮ್ಮ. ಉಪ್ಪು ಟಮಾಟೆ ಹಣ್ಣು ಕೊಡೋಣ. ಉಪ್ಪು ಟಮಾಟೆ ಹಣ್ಣು, ಸಾಸಿವೆ ಪಟ್ನ ಕೊಡು. ಉಪ್ಪು ಟಮಾಟೆ ಹಣ್ಣು ಸಾಸಿವೆ, ಒಂದು ಅರ್ಧ ಕೆ ಜಿ ಇರಲಿ ಟಮಾಟೆ ಹಣ್ಣು. ಅಣ್ಣ, ಒಂದು 1/4 ಕೆಜಿ ಕೊಡೋಣ ಸಾಕು. ಒಂದು 1/4 ಕೆಜಿ ಕೊಡು ಇವಾಗ ಸದ್ಯಕ್ಕೆ. ಏನು ದಿನ ತಗೊಂಬತ್ತಿರ್ತೀಯಲ್ಲ, ಅವತ್ತಿಂದ ಅವತ್ತು ತಗೊಂಡು ಹೋಗ್ತೀವಿ. ಏನು ಮಾಡೋಣ, ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲು ಚೆನ್ನಾಗಿ ನಡೆಯೋದು, ಚೆನ್ನಾಗೆಲ್ಲ ದುಡ್ಡು ಇರ್ತಿತ್ತು, ಬಂಡವಾಳ ಇರ್ತಿತ್ತು, ನಾವಿಲ್ಲಿ ಗೊತ್ತಿರಲಿಲ್ಲ. ಕೇಳಿದ್ರೆ ಹಂಗೆ ಅಂತಿದ್ದಲ್ಲಮ್ಮ. ನಾ ಬರಲ್ ಕಣಣ್ಣ ನಿನ್ನಂತ ಚಿಲ್ಲರೆ ಅಂಗಡಿಗೆಲ್ಲ. ನಾವೆಲ್ಲ ದೊಡ್ಡ ಇದ್ರಾಗ ತಗೊಂಬತ್ತೀವಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಕೇಳಿದೆ. ದೊಡ್ಡ ಅಂಗಡಿಗಳೆಲ್ಲ ತಗೊಂಬತ್ತೀವಿ ಕಣಮ್ಮ, ನಾವು ಚಿಲ್ಲರೆ ಎಲ್ಲನ ತಗೊಂಡೋಗಲ್ಲ ಕಣಣ್ಣ. ನಾನು ನಿನ್ನ ಅಂಗಡಿಗೆ ಬರಲ್ಲ ಅಂತಿದ್ದಲ್ಲ, ಅದಕ್ಕೆ ಇವತ್ತು ಬಂದ್ರಲ್ಲಮ್ಮ ತಾಯಿ ಮಗಳಿಬ್ರು ಅಪರೂಪಕ್ಕೆ. ಅದಕ್ಕೆ ನಾನು ಕೇಳ್ದೆ ಅಷ್ಟೇ. ಇನ್ಯಾತಮ್ಮ ಕೊಡ್ಲಿ? ಯಾತಮ್ಮ, ಯಾವ ತರಕಾರಿ ತಗೊಳಕ್ ಬಂದಿದ್ರಿ? ಬಗ್ಗೆ ಮಾದೇ ಹೊಲಿಗೆ ಹೊರಗೆ ಆತನ ಉಪ್ಪಿಟ್ಟು ಏನಾನ ಮಾಡೋಣ ಅಂತ. ಏನು ಮಾಡೋಣ, ಆ ಹುಡುಗಿ ಪಾಪ ಲಾಕಮ್ಮನ ಸೊಸೆ ಅವಳ ರಂಜಿ ಇಕ್ಕಿದ್ಲು ಸ್ವಲ್ಪ ಊಟಕ್ಕೆ. ಅದಕ್ಕೆ ಒಲೆ ಕೊಡ್ತೀನಿ, 1-2 ಪಾತ್ರೆ ಕೊಡ್ತೀನಿ ಅಂತ ಹೇಳವಳೆ. ಅಲ್ಲೇ ಹೊರಗೆ ಮಾಡ್ಕೊಂಡು ಉಂಬಾನ ಅಂತ. ಅಯ್ಯಪ್ಪ, ಇನ್ನೇನು ಒಳಗೆ ಬರಬೇಡ್ರಿ ಅಂತಾನೆ. ಅದಕ್ಕೆ ಅಯ್ಯಪ್ಪಂತಾಗ ಯಾರು ಇವಾಗ ಏನು ಮಾಡಗಾಲಲ್ಲ, ಏನಲ್ಲ, ಸೌದೆನೆಲ್ಲ ಚೆನ್ನಾಗಿ ಉರಿತಾವೆ. ಒಂದು ಸೌದೆ ಒಲೆ ಐತಂತೆ, ಅವ್ರ ಮನೆಯಾಗೆ 2 ಪಾತ್ರೆ ಅವು ಕೊಡ್ತೀನಿ ಅಂತ ಹೇಳೈತೆ. ಅದಕ್ಕೆ ಹೊರಗೇನೆ ಮಾಡ್ಕೊಂಡು ಉಂಬಾನ ಅಂತ ಕಣ್ಬಾಗ್ಯಮ್ಮ. ಇನ್ನೇನು ಮಾಡೋಣ, ನಂದು ನನ್ನ ಮಗಳದು ಹೇಳ್ಬಾರ್ದು ಇವಾಗ ಅಂತ ಪಾಡು. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡ್ಕೊಂಡು ನೋಡ್ರಿ ಯೋಸ್ತಿನ ಅಂತ ಹಿಂಗೆ ಮಾಡ್ಕೊಂಡು ಇರೋಕ್ಕಾಗುತ್ತೆ. ಗೊತ್ತಿರ್ಲಿ ಕಣಮ್ಮ ಭಾಗ್ಯಮ್ಮ ಇವರು. ನಾನು ಹೇಳಿರಿ ಏನಣ್ಣ ನಿನ್ನ ಅಂಗಡಿಗೆ ನಾವು ಬರಲ್ಲ, ನಾವೆಲ್ಲ ಟೌನ್ ದೊಡ್ಡ ಅಂಗಡಿಗಳಾಗ ತತ್ತೀವಿ ಕಣಣ ಅಂತಂಬೋದು. ಅದಕ್ಕೆ ನಾನು ಹಂಗೆ ಅಂದೆ. ನಡೆಯೋದಲ್ಲಣ್ಣ, ಒಂದು ಸಮಕ್ಕೆ ಹಿಂಗೆ ನಡಿತೈತೆ ಅಂತ ಯಾರು ಕಂಡವ್ರು ಹೇಳು? ಯಾರಿಗೂ ಹಿಂಗೆ ನಡಿತೈತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅಂಗಡಿಗೆ ಗೊತ್ತಿರಲಿಲ್ಲ ಅವಾಗ ಇವರು. ನಾವೇನು ಇವ್ರ ತಾಗೆ ತಗೊಂಬ್ಲಿಲ್ಲ ಅಂತ ನಮಗೆ ಕೇಳಿ ಸೊಣಿ ಮಾಡೋರು ಇವು ಯಮ್ಮ. ನಾನು ಯಾಕನ ಕೇಳಿರಿ ಏನಣ್ಣ ನಿಮ್ಮ ಅಂಗಡಿಗೆಲ್ಲ ನಾನು ಲೋಕಲ್ ಅಂಗಡಿಗೆಲ್ಲ ತಗೊಂಡು ಹೋಗಲ್ಲ, ನಾವು ದೊಡ್ಡ ಅಂಗಡಿಗಳಾಗ ತತ್ತೀನಿ ಎಂಬುದು. ಈಗ ನೋಡ್ರಿ ಅರ್ಧ ಕೆ ಜಿ ನಾವೆಲ್ಲ ಜಾಸ್ತಿ ತೊಗೊಂಬತ್ತೀವಣ್ಣ. ನಾವೆಲ್ಲ 5-5 ಕೆ ಜಿ ಮೂಟೆ ಗಟ್ಟಲೆ ತೊಗೊಂಬತ್ತೀವಿ ನಾವೆಲ್ಲ ಟೌನ್ಗಳಾಗೆ ಎಂಬುದು. ಈಗ ಬಂದವ್ರು ನೋಡ್ರಿ. ಅದಕ್ಕೆ ಮತ್ತೆ ಹಿಂಗಿದ್ದು ಹಿಂಗೆ ಇರಲ್ಲ ಅಂತ ಹೇಳೋದು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.